ಹಾಯ್ ಗೈಸ್, ವೆಲ್ಕಮ್ ಟು ನಿತೀಶ್ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಪಾಮ್ ಜುಮೇರಾದಲ್ಲಿ ಇರುವಂತಹ ಅಟ್ಲಾಂಟಿಸ್ ಅಲ್ಲಿ ದ ಲಾಸ್ಟ್ ಚೇಂಬರ್ಸ್ ಅನ್ನುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮಕ್ಕಳು ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಯಕ್ಷ ಅವಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಏಕಾಗ್ರನಿಗೆ ಅವನು ಇದಕ್ಕಿಂತ ಮುಂಚೆ ಅವನ್ ಸ್ಕೂಲಿಂದ ಅಲ್ಲಿಗೆ ಹೋಗಿದ್ದಾನೆ ಆಲ್ರೆಡಿ, ಬಟ್ ಅವನ್ ಸ್ವಲ್ಪ ಚಿಕ್ಕವನಾಗಿದ್ದ, ಅವನ್ ಫ್ರೆಂಡ್ಸ್ ಜೊತೆ ಹೋಗಿದ್ದ, ನಾವಿನ್ನೂ ಹೋಗಿರ್ಲಿಲ್ಲ. ಅಂಡ್ ಯಕ್ಷನು ಸ್ವಲ್ಪ ಅರ್ಥ ಆಗುವ ಏಜ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಬಂದ್ವಿ. ಸೊ ಇವಾಗ ಇಲ್ಲಿ ಹೊರಟಿದೀವಿ. ಇದು ಅಂಡರ್ ವಾಟರ್ ಟನಲ್ ಇದೆ. ಸೊ ಅದನ್ನ ನಾನು ಫುಲ್ ಕವರ್ ಮಾಡಿದೀನಿ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಲ್ಲಿಯ ಈ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳಿ ನಾನು ಇದನ್ನ ಫುಲ್ ಆಗಿ ಹಾಕಿದೀನಿ. ಅಂಡ್ ನಮ್ಗೆ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ವಿ ಹೋಗೋದಿಕ್ಕೆ, ಬಟ್ ಅಲ್ಲಿ ಪಾರ್ಕಿಂಗ್ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ಅಟ್ಲಾಂಟಿಸ್ ಅಲ್ಲಿ ಪಾರ್ಕಿಂಗ್ ಇದ್ರೆ ನಿಲ್ಲಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಏನಂತ ಹೇಳಿದ್ರೆ ನೀವು ಒಂದು 150 ದಿರಾಮ್ಗಳನ್ನು ಕೊಟ್ಟು ವ್ಯಾಲೆ ಪಾರ್ಕಿಂಗ್ ಅನ್ನ ನೀವು ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಬಟ್ ನಾನು ಅದಕ್ಕೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಅನ್ಸಿಲ್ಲ. ಯಾಕೆಂತ ಹೇಳಿದ್ರೆ 150 ದಿರಾಮ್ ಅಂತ ಹೇಳಿದ್ರೆ ತುಂಬಾನೇ ದೊಡ್ಡ ಅಮೌಂಟ್. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಹೊರಟ್ವಿ, ನೋಡೋಣ ಪಾರ್ಕಿಂಗ್ ಸಿಗತ್ತಾ ಅಂತ ಹೇಳ್ಬಿಟ್ಟು. ಸೊ ಇದು ಅಟ್ಲಾಂಟಿಸ್ ಆ ಹೋಟೆಲ್ ಇದೆ. ಸೊ ಇಲ್ಲಿ ನಮ್ಗೆ ಪಾರ್ಕಿಂಗ್ ಸಿಕ್ತು ಅಂತ ಹೇಳಿದ್ರೆ ಒಳ್ಳೇದು. ಬಟ್ ನಾವು ಅಲ್ಲಿ ಬಂದು ರೀಚ್ ಆಗಿದ ತಕ್ಷಣನೇ ಇನ್ನೊಂದು ಕಾರು ಅಲ್ಲಿ ವೆಯ್ಟ್ ಮಾಡ್ತಾ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು ಪಾರ್ಕಿಂಗ್ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಮೂರನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಆ ಕಾರನ್ನ ನಾವು ನಿಲ್ಲಿಸಬಹುದು. ಅದು ಓಪನ್ ಏರಿಯಾ ಪಾರ್ಕಿಂಗ್ ಅಲ್ಲಿ ಇದೆ ಅಂತ ಗೊತ್ತಿತ್ತು ನಮ್ಗೆ. ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ನಾವು ಶಟಲ್ ಅನ್ನ ತಗೊಂಡು ಆಮೇಲೆ ಮತ್ತೆ ನಮ್ಮ ಡೆಸ್ಟಿನೇಷನ್ ಏನಿದೆ ಅಲ್ಲಿಗೆ ಬರ್ಬೇಕಾಗತ್ತೆ. ಸೊ ಸೆಕ್ಯೂರಿಟಿ ಅವರು ಬಂದು ಸಹ ನಮ್ಗೆ ಅದೇನೆ ಹೇಳ್ತಾ ಇದ್ರು. ಸೊ ಈ ಬಿಲ್ಡಿಂಗ್ ದ ವಿ ನ್ಯೂಸ್ ಅಂತ ಅಲ್ಲಿ ಕಾಣ್ತಾ ಇದೆ. ಸೊ ಅಲ್ಲಿ ಪಾರ್ಕಿಂಗ್ ಇದೆ ಅಂತ ಅವ್ರು ನಮ್ಗೆ ಮೆನ್ಷನ್ ಮಾಡಿದ್ರು. ಬಟ್ ನನ್ಗೆ ಅನ್ಫಾರ್ಚುನೇಟ್ಲಿ ಏನು ಜಾಗ ಸಿಕ್ಕಿಲ್ಲ, ಅಲ್ಲಿ ಎಲ್ಲ ಫುಲ್ ಆಗಿತ್ತು. ಸೊ ಇವಾಗ ನಾವು ಯೂ ಟರ್ನ್ ತಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದೀವಿ ಆ ಜಾಗಕ್ಕೆ. ನೋಡೋಣ ಶಟಲ್ ಅಲ್ಲಿ ಅಲ್ಲಿಂದ ತಗೊಂಡ್ ಬರುವಂತಹದ್ದು ಫೆಸಿಲಿಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಬಿಸಿಲಲ್ಲಿ ತುಂಬಾನೇ ಬಿಸಿಲಿತ್ತು ಹೊರಗಡೆ. ಅಂಡ್ ಡೇ ಟೈಮ್ ಅಲ್ಲಿ ನಾವು ಇದಕ್ಕೆ ಹೊರಟಿದ್ವಿ. ಅಂಡ್ ವೀಕ್ ಡೇಸ್ ಅಲ್ಲೇ ಬಂದಿದ್ವಿ, ಯಾಕೆಂದ್ರೆ ಸೂರಜ್ ಅದಕ್ಕೆ ಅವರು ರಜಾ ತಗೊಂಡಿದ್ರು. ವೀಕೆಂಡ್ಸ್ ಅಲ್ಲಿ ತುಂಬಾನೇ ಜಾಮ್ ಪ್ಯಾಕ್ಡ್ ಆಗಿರತ್ತೆ ಅಂಡ್ ಈ ಟೈಮ್ ಅಲ್ಲಿ ಇಟ್ಸ್ ನಾಟ್ ಸೇಫ್. ಸೊ ಅದಕ್ಕೋಸ್ಕರ ನಾವು ವೀಕ್ ಡೇಸ್ ಅಲ್ಲಿ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಬಂದ್ ನೋಡಿದ ತಕ್ಷಣನೇ ಫುಲ್ ಖಾಲಿ ಆಗಿತ್ತು. ನಾನು ಹೇಳ್ದಂಗೆ ವೀಕ್ ಡೇಸ್ ಆಗಿರೋದಕ್ಕೆ ಪ್ರಾಬಬ್ಲಿ ಆಗಿರ್ಬೋದು. ಸೊ ಇಲ್ಲಿ ಬಂದು ಪಾರ್ಕ್ ಮಾಡಿದ್ವಿ. ನೋಡಿದ ತಕ್ಷಣನೇ ಶೆಲ್ಟರ್ ಎಲ್ಲೂ ಇಲ್ಲ. ಸೊ ಸೂರಜ್ ಮತ್ತೆ ಡಿಸೈಡ್ ಮಾಡಿದ್ರು ಇಷ್ಟು ದೂರ ಡಿಸ್ಟೆನ್ಸ್ ನಾವು ಬಸ್ಸಿಗೆ ಹೋಗಿ ತಲುಪೋದಿಕ್ಕಿಂತ ಮಕ್ಕಳಿಗೆ ನಡೆಯೋದಿಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಅದನ್ನ ಫರ್ದರ್ ತಗೊಂಡ್ ಹೋಗ್ತಾ ಇದಾರೆ. ಅವರು ಯಾವಾಗ್ಲೂ ಪಾರ್ಕಿಂಗ್ ಅಲ್ಲಿ ತುಂಬಾನೇ ಲಕ್ಕಿ ಇದಾರೆ ಸೂರಜ್. ಬಟ್ ಅವ್ರು ಹೇಳ್ತಾರೆ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ದುಡ್ಡು ಸೇವ್ ಆಗತ್ತೆ, ನನಗೆ ದುಡ್ಡು ಖರ್ಚಾಗುವಂತ ಜಾಗದಲ್ಲೇ ನಾನು ಲಕ್ಕಿ ಆಗಿರ್ತೀನಿ ಅಂತ ಹೇಳಿ ಅವ್ರು ತಮಾಷೆ ಮಾಡ್ತಾರೆ. ಮೋಸ್ಟ್ಲಿ ಅವ್ರಿಗೆ ಪಾರ್ಕಿಂಗ್ ಒಂದ್ 2 ಸಲ ಸುತ್ತಿದ ತಕ್ಷಣನೇ ಸಿಕ್ಬಿಡತ್ತೆ ಮೋಸ್ಟ್ಲಿ. ಸೊ ಇಲ್ಲಿ ಶಟಲ್ ಇದೆ ರೈಟ್ ಸೈಡ್ ಅಲ್ಲಿ, ನೀವು ನೋಡಿದ್ರೆ ಬಸ್. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಎಲ್ಲೂ ಶೆಲ್ಟರ್ ಇಲ್ದೇ ಇರೋ ಕಾರಣಕ್ಕೆ ನಮ್ಗೆ ಎಲ್ಲಿ ನಿಲ್ಸಿದ್ರು ಏನು ಡಿಫ್ರೆನ್ಸ್ ಅಂತ ಅನ್ಸಿಲ್ಲ. ಸೊ ಯಕ್ಷನಿಗೆ ಬಸ್ ಹತ್ತಿ ಅಭ್ಯಾಸ ಇಲ್ಲ ಅವಳಿಗೆ. ಯಾಕೆಂತ ಹೇಳಿದ್ರೆ ಅವಳು ಹುಟ್ಟಿದ ತಕ್ಷಣ ನಾವು ಕೊರೋನಾ ಬಂತು, ಆಮೇಲೆ ಅವಳಿಗೆ ಬಸ್ಸಲ್ಲಿ ಹೋಗಕ್ಕೆ ಆಗೇ ಇಲ್ಲ. ಏಕಾಗ್ರನ ನಾನು ತುಂಬಾ ಸಲ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಇಲ್ಲಿ ದುಬೈಯಲ್ಲೂ ಕರ್ಕೊಂಡು ಹೋಗಿದ್ದೀನಿ, ಇಂಡಿಯಾದಲ್ಲೂ ಕರ್ಕೊಂಡು ಹೋಗಿದ್ದೀನಿ. ಯಾಕೆಂದ್ರೆ ನಮ್ಮ ಪೇರೆಂಟ್ಸ್ ಏನ್ ಕಲ್ಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾನು ಅಭ್ಯಾಸ ಇರ್ಬೇಕು. ಕಾರ್ ಹತ್ತೋದಿಕ್ಕೂ ಗೊತ್ತಿರ್ಬೇಕು, ಏರೋಪ್ಲೇನ್ ಹತ್ತೋದಿಕ್ಕೂ ಗೊತ್ತಿರ್ಬೇಕು, ನಿಮ್ಗೆ ಬಸ್ ಹತ್ಕೊಂಡು ಹೋಗೋದಿಕ್ಕೂ ಗೊತ್ತಿರ್ಬೇಕು. ಸೊ ಯಾವ್ದ್ರಲ್ಲೂ ಏನು ಬೇಜಾರು ಇರಬಾರ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ಏಕಾಗ್ರ ಖುಷಿಯಲ್ಲಿ ಕೂತಿದ್ದ. ಯಕ್ಷನಿಗೆ ಇನ್ನೂ ಮೂಡ್ ಆಫ್ ಆಗಿರೋ ತರ ಕಾಣಿಸ್ತಾ ಇತ್ತು. ಗೊತ್ತಿಲ್ಲ ಅವಳಿಗೆ ಏನ್ ಅನ್ಸ್ತಾ ಇದೆ ಅಂತ ಹೇಳಿ. ನಾನ್ ಅನ್ಕೊಂಡಿದ್ದೆ ತುಂಬಾನೇ ಎಕ್ಸೈಟ್ಮೆಂಟ್ ಇರತ್ತೆ ಅಂತ ಹೇಳ್ಬಿಟ್ಟು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅವರು ಅಲ್ಲಿ ನಮ್ಗೆ ಹೇಳಿದ್ರು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕೂರ್ಬೋದು. ನಾವು ಒಂದೇ ಫ್ಯಾಮಿಲಿ ಆಗಿರೋದಕ್ಕೆ ನಾವು ಒಟ್ಟಿಗೆ ಕೂತ್ಕೊಂಡ್ವಿ. ಸೊ ಇವಾಗ ಬಂದು ಡೆಸ್ಟಿನೇಷನ್ ಗೆ ತಲುಪಿದೀವಿ. ಇವಾಗ ನಾವು ಅಲ್ಲಿ ನಾನು ಹೇಳ್ದಂಗೆ ದ ಲಾಸ್ಟ್ ಚೇಂಬರ್ಸ್ ಅಂತ ಹೇಳಿ ಇದು ಒಂದು ಅಕ್ವೇರಿಯಂ ತರ ಇದೆ. ತುಂಬಾನೇ ಚೆನ್ನಾಗಿದೆ ಅಂತ ರಿವ್ಯೂಸ್ ಇತ್ತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದೀವಿ. ಅಂಡ್ ಡೆಫಿನೆಟ್ಲಿ ನಾವು ಸಹ ಎಂಜಾಯ್ ಮಾಡ್ಬೋದು. ಕೆಲವೊಂದ್ಸಲ ನಮ್ಮ ಬ್ಯುಸಿ ಲೈಫ್ ಇಂದ ಒಂದು ಬ್ರೇಕ್ ಸಿಕ್ಕದ ಹಾಗೆ ಇರುತ್ತೆ. ಸೊ ಅಲ್ಲಿ ಶಟಲ್ ನಿಂತಿದ ತಕ್ಷಣನೇ ನಾವು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನಡ್ಕೊಂಡ್ ಬರ್ಬೇಕು.
ಅಂಡ್ ಯಕ್ಷನ ಅಪ್ಪ ನಾನು ಎತ್ಕೊಂತೀನಿ ಅಂತ ಹೇಳಿ ಅವ್ರು ಎತ್ಕೊಂಡ್ರು. ಅವಳು ಇನ್ನೂ ಮೂಡ್ ಆಫ್ ಆಗಿರೋ ತರಾನೇ ಕಾಣಿಸ್ತಾ ಇದ್ದಾಳೆ. ನೋಡೋಣ ಅಲ್ಲಿ ಹೋಗಿ ತಲುಪಾದ್ಮೇಲೆ ಸ್ವಲ್ಪ ಅವಳಿಗೆ ಮೂಡ್ ಆನ್ ಆಗ್ಬೋದು ಅವಳ್ದು. ಸೊ ಇವಾಗ ಏಕಾಗ್ರನಿಗೆ ಹೀಲೀಸ್ ಶೂಸ್ ಹಾಕೊಂಡ್ ಬಂದಿದೀನಿ. ಸೊ ನಡೆಯೋದಿಕ್ಕೆ ತುಂಬಾನೇ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ಸ್ಕೇಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲಾ ತರದ ಶಾಪ್ಸ್, ಫ್ಯಾಷನ್ ಆಕ್ಸೆಸರೀಸ್ ಆ ರೀತಿಯಲ್ಲಿ ಶಾಪ್ಸ್ ತುಂಬಾನೇ ಇತ್ತು. ಇಲ್ಲಿ ವಾಟರ್ ಪಾರ್ಕ್ ಸಹ ಇದೆ. ನಮ್ಗೆ ವಾಟರ್ ಪಾರ್ಕಿಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಸಹ ವಂಡರ್ ಲಾ ಎಲ್ಲ ಹೋಗ್ತಾ ಇದ್ವಿ. ಬಟ್ ಇವಾಗ ಮಕ್ಕಳ ಜೊತೆ ಕರ್ಕೊಂಡು ಹೋಗಿ ನಾವಿಬ್ರು ಹೋಗ್ಬೇಕು ಅಂತ ಹೇಳಿದ್ರು ಯಾರಾದ್ರೂ ಒಬ್ರು ಮಕ್ಕಳ ಜೊತೆ ಇರ್ಬೇಕು. ಸೊ ಇಬ್ರು ಹೋಗಕ್ಕಾಗಲ್ಲ. ಸೊ ಒಬ್ಬೊಬ್ರು ಎಂಜಾಯ್ ಮಾಡುವಂತ ಪೇಷನ್ಸು ಸಹ ಇಲ್ಲ ನಮ್ಗೆ. ಸೊ ಅದಕ್ಕೋಸ್ಕರ ನಾವು ವಾಟರ್ ಪಾರ್ಕ್ ನ ರೂಲ್ಡ್ ಔಟ್ ಮಾಡಿದ್ವಿ. ಅಂಡ್ ಇವಾಗ ನಾವು ದ ಲಾಸ್ಟ್ ಚೇಂಬರ್ಸ್ ಅಂತ ಹೋಗ್ತಾ ಇದೀವಿ. ಇಲ್ಲಿದು ಕನ್ಸ್ಟ್ರಕ್ಷನ್ ತುಂಬಾನೇ ಚೆನ್ನಾಗಿದೆ. ಬಿಲ್ಡಿಂಗ್ದು ತುಂಬಾನೇ ರಿಚ್ ಅಂಡ್ ರಾಯಲ್. ಮೇಲೆ ಸಹ ಸೀಲಿಂಗ್ ತುಂಬಾನೇ ಎಲ್ಲ ನೋಡುವ ಹಾಗೇನೆ ಇದೆ. ಸೊ ಇವಾಗ ಇದೆ ಲಾಸ್ಟ್ ಚೇಂಬರ್ಸ್. ಎಕ್ವೇರಿಯಂ ಇದೆ. ಸೊ ನಾವು ಆಲ್ರೆಡಿ ಅದನ್ನ ಪ್ರೀ ಬುಕ್ ಮಾಡಿರೋದಕ್ಕೆ ನಮ್ಗೆ ಜಾಸ್ತಿ ಅಲ್ಲಿ ವೆಯ್ಟ್ ಮಾಡುವ ನೆಸೆಸಿಟಿ ಇಲ್ಲ. ಜಸ್ಟ್ ಅವರಿಗೆ ಹೋಗಿ ಆ QR ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿಸ್ಕೊಂಡು ಆಮೇಲೆ ನಾವು ಒಳಗಡೆ ಎಂಟ್ರೆನ್ಸ್ ತಗೊಂಡು ಹೋಗ್ಬೇಕು. ಸೊ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿರೋ ತರ ಕಾಣಿಸ್ತಾ ಇದೆ ಯಕ್ಷನಿಗೆ. ಸೊ ಅಲ್ಲಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲೇ ನಾವು ಸಹ ವೆಯ್ಟ್ ಮಾಡ್ತಾ, ಆಮೇಲೆ ಕೆಲವೊಬ್ರು ವೆಯ್ಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ. ಸೊ ಇದು ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಇದೆ. ಸೊ ಅವರಿಗೆ ತೋರಿಸಿದ ತಕ್ಷಣನೇ ಅವರು ಅದನ್ನ ಸ್ಕ್ಯಾನ್ ಮಾಡಿ ನಮ್ಗೆ ಒಳಗೆ ಎಂಟ್ರಿಯನ್ನ ಕೊಡ್ತಾರೆ. ಸೊ ಬಿಲ್ಡಿಂಗ್ ಒಂಥರ ಗುಹೆ ರೀತಿಯಲ್ಲಿದೆ. ಒಂಥರ ಕೇವ್ ಸೆಟಪ್ ಅಲ್ಲಿ ಇದೆ ಅದು. ಸೊ ಇದು ಲಾಸ್ಟ್ ಚೇಂಬರ್ಸ್ ಅಂತ ಬರ್ದಿರುವಂತದ್ದು. ಸೊ ಒಳಗೆ ಹೋಗಿದ ತಕ್ಷಣನೇ ಟ್ಯೂಬ್ ಶೇಪ್ ಅಲ್ಲಿ ಈ ರೀತಿಯ ಒಂದು ಎಕ್ವೇರಿಯಂ. ಇದನ್ನ ನೋಡಿದ ತಕ್ಷಣನೇ ಯಕ್ಷನ್ ಮೂಡ್ ಸ್ವಲ್ಪ ಲೈಟ್ ಅಪ್ ಆಯ್ತು. ಇವಾಗ ಅವಳು ಎಂಜಾಯ್ ಮಾಡುವ ತರ ಕಾಣಿಸ್ತಾ ಇದೆ. ಫಿಶ್ 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 ಅಂತ ಹೇಳ್ತಾ ಇದ್ಲು. ಅಂಡ್ ಮಕ್ಳಿಗೆ ಕನೆಕ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರುವಂತದ್ದು ನಾವು. ಅಂಡ್ ಒಳಗೆ ಬಂದಿದ ತಕ್ಷಣನೇ ಸೊವೆನಿಯರ್ಗೆ ಅಂದ್ರೆ ನಮ್ಮ ಮೆಮೊರೀಸ್ಗೆ ಅವ್ರು ಏನು ಫೋಟೋಗಳನ್ನ ತೆಗಿತಾ ಇದ್ದಾರೆ. ಸೊ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಏನಿರ್ತಾರೆ ಅವರು ಎಂಟ್ರೆನ್ಸ್ ಅಲ್ಲೇ ನಿಂತಿದ್ರು ಅಂಡ್ ನಮ್ದು ಫೋಟೋ ತೆಗ್ದಿದ್ರು. ಅದಾದ್ಮೇಲೆ ಬರೀ ಮಕ್ಳದ್ದು ಮಾತ್ರ ತೆಗಿತಾ ಇದ್ದಾರೆ. ಸೊ ಇದರಲ್ಲಿ ನಾವು ಯಾವ್ದು ಬೇಕು ಅದನ್ನ ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾವೇ ತಗೊಳ್ಬಹುದು, ಸೊವೆನಿಯರ್ಸ್ ಅಲ್ಲದೆ. ಸೊ ಒಳಗೆ ಬಂದಿದ ತಕ್ಷಣನೇ ಡಿಮ್ ಲೈಟ್ ಅನ್ನ ಅವರು ಸೆಟ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಅವರಿಗೆ ಡಿಸ್ಟ್ರಾಕ್ಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಅಂತ ಅನ್ಸುತ್ತೆ ಫಿಶ್ ಗಳಿಗೆ. ಸೊ ಒಳಗೆ ಬಂದಿದ ತಕ್ಷಣನೇ ಅಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಆಂಬಿಯನ್ಸ್ ಸಿಗತ್ತೆ ನಿಮ್ಗೆ. ಎಲ್ಲಿ ಯಾವ ಸೈಡ್ ಅಲ್ಲಿ ನೋಡಿದ್ರು ಸಹ ಅಲ್ಲಿ ಪೇಂಟಿಂಗ್ ಅನ್ನ ಮಾಡಿದ್ದಾರೆ. ಮೇಲೆ ಸಹ ಅದು ಫಿಶ್ಗಳು ಹೋಗ್ತಾ ಇರುವಂತದ್ದು ಕಾಣ್ಬೋದು ನಮ್ಗೆ. ಎಲ್ಲಿ ಸಹ ನೋಡಿದ್ರೂನು ನಮ್ಗೆ ಕಣ್ಣಿಗೆ ಖುಷಿ ಆಗತ್ತೆ. ಇಟ್ಸ್ ಸಚ್ ಅ ಡಿಲೈಟ್ ಟು ವಾಚ್ ಅಂತ ಹೇಳ್ಬೋದು. ಅಂಡ್ ಇವಾಗ ಯಾವ ರೀತಿಯ ಫಿಶ್ ಇದೆ ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ನಾವು ಸಹ ನೋಡ್ತಾ ಇದೀವಿ. ಅಲ್ಲಿ ಅವರು ಹತ್ರದಲ್ಲಿ ನಿಂತ್ಕೊಂಡು ನೋಡುವಂತಹ ಒಂದು ಒಳ್ಳೆ ಅವಕಾಶ. ಅಂಡ್ ಯಾವ ಕಲರ್ ಫಿಶ್ ಇಲ್ಲ ಅಂತಿಲ್ಲ, ಎಲ್ಲ ಕಲರ್ ಫಿಶ್ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ. ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ಅಷ್ಟು. ಯಕ್ಷನಿಗೆ ಯಾವ ಸೈಡ್ ನೋಡೋದು ಅನ್ನೋ ಕನ್ಫ್ಯೂಷನ್. ಅವಳು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ಲು. ಅಂಡ್ ಅವಳಿಗೆ ಖುಷಿ ಅಂತ ಅನ್ಸ್ತು. ಸೊ ಮಕ್ಕಳಿಗೆ ಖುಷಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಒಂದು ಝೂ ಆಗಿರ್ಬೋದು ಅಥವಾ ಈ ತರ ಫಿಶ್ ಅಕ್ವೇರಿಯಮ್ಸ್ ಕರ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ಇಲ್ಲಿ ಇನ್ನೊಂದು ಏನ್ ಫೆಸಿಲಿಟಿ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ್ರೆ QR ಕೋಡ್ ಇತ್ತು. ಅದರಲ್ಲಿ ಡು ನಾಟ್ ಟಚ್ ಅಂತ ಬರ್ದಿತ್ತು. ಸೊ ನಿಮ್ಮ ಫೋನ್ ಏನಿದೆ ಅದನ್ನ ಓಪನ್ ಮಾಡ್ಬಿಟ್ಟು ನಾವು ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣನೇ ಅವರು ನಮ್ಗೆ ಒಂದು ಪೇಜ್ ಅನ್ನ ಓಪನ್ ಮಾಡ್ತಾರೆ. ಸೊ ಅದರಲ್ಲಿ ಆ ಎಕ್ವೇರಿಯಂ ನಾವು ಯಾವ ಜಾಗದಲ್ಲಿ ನಿಂತಿದೀವಿ ಅದರಲ್ಲಿ ಯಾವ ಮೀನುಗಳು ಇದೆ, ಅದರ ಹೆಸರೇನು, ಅದರ ಸ್ಪೀಶೀಸ್ ಯಾವ ರೀತಿಯದ್ದು, ಅದು ಯಾವ ಫ್ಯಾಮಿಲಿಗೆ ಸೇರಿದೆ, ಈ ರೀತಿಯ ಡೀಟೇಲ್ಸ್ ಪೂರ್ತಿಯಾಗಿ ಕೊಟ್ಟಿದ್ರು. ಸೊ ಮಕ್ಕಳಿಗೆ ಹೇಳಿ ಮಾಡಿಸಿರುವಂತಹ ಜಾಗ. ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ ಇನ್ನೇನ್ ಬೇಕು ನಿಮ್ಗೆ. ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಮಕ್ಕಳು ಹೆಸರು ಕೇಳ್ತಾರೆ, ಇದು ಯಾವ ರೀತಿಯ ಫಿಶ್ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಎಲ್ಲಾ ಫಿಶ್ ಹೆಸರು ಗೊತ್ತಿರಲ್ಲ. ಸೊ ಇಷ್ಟು ನಿಮಗೆ ಅವರು ಫೆಸಿಲಿಟಿಯನ್ನ ಮಾಡ್ಕೊಟ್ಟಿರೋ ಅಂತಾಗ ಅದು ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ 100% ಅಂತ ಹೇಳ್ಬೋದು. ಅಂಡ್ ಇದಲ್ದೆ ಇವಾಗ ಒಳಗೆ ಬಂದು ನಾವು ನೋಡ್ತಾ ಇದೀವಿ
ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಸೆಟ್ ಅನ್ನ ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಕೂತ್ಕೊಂಡು ಫೋಟೋ ತಗೊಳ್ಳುವಂಥದ್ದು, ಮೆಮೊರೀಸ್ಗೆ ನೀವು ಚೆನ್ನಾಗಿರುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ಸೆಟ್ ಮಾಡಿದ್ದಾರೆ ಕೆಲವೊಂದು ಜಾಗದಲ್ಲಿ.
ತೆಗಿಯೋದಿಕ್ಕೆ ಅಂತ ಮಾತ್ರ ಮಾಸ್ಕ್ ಅನ್ನ ಬಿಚ್ಚಿದೀನಿ, ಆಮೇಲೆ ಮತ್ತೆ ಹಾಕೊಂಡಿದೀನಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ನಾವು ಸುತ್ಕೊಂಡು ಬಂದಿದೀವಿ. ಮತ್ತೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಟ್ಯೂಬ್ ಶೇಪ್ ಅಲ್ಲಿ ಇರುವಂತಹ ಅಕ್ವೇರಿಯಂ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಸಲ ಬೇಕಾದ್ರೂ ಒಳಗಡೆ ಹೋಗಿ ಬರ್ಬೋದು, ಬಟ್ ಒಂದ್ಸಲ ಮಾತ್ರ ನೋಡೋದಿಕ್ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಬಟ್ ತುಂಬಾನೇ ಟೈಮ್ ತಗೊಂಡು ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಬೇರೆ ಬೇರೆ ರೀತಿಯ ಮೀನ್ಗಳನ್ನ ನೋಡ್ಬೋದು. ಅಂಡ್ ಸೊವೆನಿಯರ್ಸ್ ನ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು. ನಮ್ ಫೋಟೋ ಯಾವ್ದು ಚೆನ್ನಾಗಿ ಬಂದಿರಲ್ಲ, ಸೊ ನಾವು ಅದನ್ನ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮತ್ತೆ ಯಾರಿಗಾದ್ರೂ ನಿಮ್ಗೆ ಗುಡೀಸ್ ಅನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ಥೀಮ್ ಬೇಸ್ಡ್ ಅಲ್ಲಿ ಫಿಶ್ದು ಎಲ್ಲಾ ರೀತಿಯ ಈ ರೀತಿಯ ಒಂದು ಶಾಪ್ ಇದೆ. ಸೊ ಇದಾದ್ಮೇಲೆ ನಾವು ಹೊರಗಡೆ ಬಂದ್ವಿ. ಅಂಡ್ ಇವಾಗ ಎಕ್ಸಿಟ್ ಅಲ್ಲಿ ಬಂದಾದ್ಮೇಲೆ ಇವಾಗ ನಾವು ಮತ್ತೆ ನಮ್ಮ ಕಾರ್ ಹತ್ರ ಹೋಗ್ಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಶಟಲ್ ಅನ್ನ ಹಿಡ್ಕೊಂಡು ಹೋಗೋದಿಕ್ಕೆ ನಮ್ಗೆ ಒಂದು ವೇಟಿಂಗ್ ಏರಿಯಾನ ಸಹ ಮಾಡಿದ್ದಾರೆ. ಅಲ್ಲಿ ಶೆಲ್ಟರ್ ಅನ್ನ ಹಾಕಿದ್ದಾರೆ. ಹತ್ರದಲ್ಲಿ ಪೂರ್ತಿ ಹಸಿರು ಗ್ರೀನರಿ ಇದೆ. ವ್ಯೂ ತುಂಬಾನೇ ಚೆನ್ನಾಗಿದೆ. ಬಿಸಿಲು ಒಂದು ಬಿಟ್ರೆ ಸಂಜೆ ತನಕ ಆರಾಮಾಗಿ ಇಲ್ಲಿ ಕುತ್ಕೊಂಡು ಇರ್ಬೋದು. ಬಟ್ ಮಕ್ಳು ಇರೋದಿಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, ಅವ್ರಿಗೂ ಹಸಿವು ಆಗಿದೆ. ಅಲ್ಲಿ ನಾನು ತೋರಿಸಿರುವ ಹಾಗೆ ಸ್ಟಾಲ್ಸ್ ಇತ್ತು, ಐಸ್ ಕ್ರೀಮ್, ಟರ್ಕಿಶ್ ಐಸ್ ಕ್ರೀಮ್ ಆ ರೀತಿಯಲ್ಲಿ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ. ಬಟ್ ಮಕ್ಕಳಿಗೆ ಸ್ವಲ್ಪ ಸಾಲಿಡ್ ಆಗಿ ಏನಾದ್ರೂ ತಿನ್ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಇವಾಗ ಶಟಲ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಅದರ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಏಕಾಗ್ರ ಹೋಗಿ ಅಲ್ಲಿ ಒಂದು ಬಗ್ಗಿ ಬಂದಿರುವ ಅವ್ರ ಜೊತೆ ಚೆಕ್ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಮ್ಮ ಶಟಲ್ ಬಂದಿದೆ. ಸೊ ನಾವು ಸೇಮ್ ಇದೇ ರೋಟೀನ್ ಅನ್ನ ಫಾಲೋ ಮಾಡ್ಬೇಕು. ಮತ್ತೆ ಬೆಳಿಗ್ಗೆ ಯಾವ ರೀತಿ ನಾವು ಅಲ್ಲಿಂದ ತಗೊಂಡು ಇಲ್ಲಿಗೆ ಬಂದ್ವಿ ಅದೇ ರೀತಿಯಲ್ಲಿ ಬೇರೆ ಜನರನ್ನ ಇಲ್ಲಿ ಡ್ರಾಪ್ ಮಾಡ್ತಾರೆ. ಅದೇ ಶಟಲ್ ಮತ್ತೆ ಇಲ್ಲಿ ಇರುವವ್ರನ್ನ ಪಿಕ್ ಮಾಡ್ಕೊಂಡು ನಮ್ಮ ಪಾರ್ಕಿಂಗ್ ಏರಿಯಾಗೆ ಡ್ರಾಪ್ ಮಾಡ್ತಾರೆ. ಸೊ ಮಕ್ಕಳಿಗೆ ಆಲ್ಮೋಸ್ಟ್ ಸುಸ್ತಾಗಿತ್ತು. ಯಾಕೆಂತ ಹೇಳಿದ್ರೆ ಬಿಸಿಲು ಸ್ವಲ್ಪ ಡ್ರೈನ್ ಔಟ್ ಮಾಡತ್ತೆ. ಸೊ ನೀವು ತುಂಬಾನೇ ನೀರ್ ಕುಡಿತಾ ಹೈಡ್ರೇಟೆಡ್ ಆಗಿರ್ಬೇಕು ಇಲ್ಲಿ. ಇವಾಗ ನಾವು ಬಸ್ ಹತ್ತೋಣ ಅಂತ ಹೋಗ್ತಾ ಇದ್ರೆ ನಮ್ಮ ಮೇಡಮಿಗೆ ಬಸ್ ಹತ್ತೋದಿಕ್ಕೆ ಇಷ್ಟ ಇಲ್ಲ. ಅವಳು ನಾನು ಬಸ್ ಹತ್ತಲ್ಲ, ನನಗೆ ಕಾರೇ ಬೇಕು ಅಂತ ಅವಳಿಗೆ ಏನಕ್ಕೆ ನಾವು ಬಸ್ ಹತ್ತಾ ಇದೀವಿ ಅಂತ ಗೊತ್ತಿಲ್ಲ. ಸೊ ಅವಳು ಹೋಗೋದಿಕ್ಕೆ ನನ್ನ ಹತ್ರ ಬರ್ತಾ ಇದ್ಲು. ಅಪ್ಪ ಪೂರ್ತಿ ಸಾಹಸ ಮಾಡ್ತಾ ಇದ್ರು. ಅವಳನ್ನ ಎತ್ಕೊಂಡು ಹೋಗಿ ಕನ್ವಿನ್ಸ್ ಮಾಡ್ಕೊಂಡು ಆಮೇಲೆ ಎತ್ಕೊಂಡು ಅವಳನ್ನ ಹೋಗಿದ್ದಾರೆ. ಅವಳು ಅಳ್ತಾನೆ ಇದ್ಲು. ಅಂಡ್ ನಾನು ಇಂಡಿಯಾಕ್ಕೆ ಹೋಗಿದ್ರೆ ಐ ಥಿಂಕ್ ಕರೋನಾ ಎಲ್ಲ ಸರಿ ಆದ್ರೆ ಯಕ್ಷನ ಬಸ್ಸಲ್ಲಿ ಹತ್ಸ್ಕೊಂಡು ಸ್ವಲ್ಪ ಅವಳನ್ನ ಅಭ್ಯಾಸ ಮಾಡಿಸ್ಬೇಕು. ಈ ರೀತಿ ಒಂದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಅವಳು ತುಂಬಾನೇ ಖುಷಿಯಲ್ಲಿ ಇರ್ತಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತಾದ್ಮೇಲೆ ನನ್ ಜೊತೆ ಬಂದು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಮಾಡ್ಕೊಂಡ್ಲು.
ಅಂಡ್ ಇವಾಗ ನಾವು ಅಲ್ಲಿಗೆ ಹೊರಡ್ತಾ ಇದೀವಿ. ಅಂಡ್ ಏಕಾಗ್ರನಿಗೆ ಸ್ವಲ್ಪ ಮಾಸ್ಕ್ ತೋರ್ಸು ಮುಖವನ್ನ ಅಂತ ಹೇಳಿ, ನಾನು ಮಾಸ್ಕ್ ಅಲ್ಲಿ ಮುಖನೇ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾಸ್ಕ್ ಅನ್ನ ತೆಗ್ದ್ಬಿಟ್ಟು ನಾವು ಈ ರೀತಿಯಲ್ಲಿ ಒಂದು ಫೋಟೋವನ್ನ ತಗೊಂಡ್ವಿ. ಆಮೇಲೆ ಇವಾಗ ಬಸ್ ಹೊರಟಿದ ತಕ್ಷಣನೇ ಆಮೇಲೆ ನಮ್ಮ ಕಾರ್ ಹತ್ರ ಹೋಗ್ಬಿಟ್ಟು ಆಮೇಲೆ ನಾವು ಪ್ರಾಬಬ್ಲಿ ಮನೆಗೆ ಹೊರಡ್ತೀವಿ. ಸೊ ಇಲ್ಲಿಗೆ ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದಕ್ಕೆ ಎಷ್ಟು ಕಾಸ್ಟ್ ಆಯ್ತು ಅದನ್ನ ಸಹ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಮತ್ತೆ ಕೆಲವೊಂದು ಬಿಹೈಂಡ್ ದ ಸೀನ್ಸ್ ವಿಡಿಯೋ ಸಹ ನಾನು ನಿಮ್ಗೆ ಹಾಕಿರ್ತೀನಿ. ಮತ್ತೆ ಹೋಗ್ತಾ ನಿಮ್ಗೆಲ್ಲರಿಗೂ ಬಾಯ್ ಅಂತ ಹೇಳ್ತಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್. Hi guys, welcome to Niti's vlog. Welcome to Niti's vlog. ಬನ್ನಿ. ಇಷ್ಟು ಬಂದಂಡೆ ಇಲ್ಲ ಒಂದು ಬತ್ತು. What is that? How is it? How is it? It's